ಹಾಯ್ ಎಲ್ಲರಿಗೂ. ನಾನಿವತ್ತು ಡಯಟಲ್ಲಿ ಏನು ತೊಗೊಂಡೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಇದೇನು ಅಂತಂದರೆ ಓಟ್ಸನ್ನ ಹಾಫ್ ಆನ್ ಅವರ್ ನೆನೆಸಿದ್ದೀನಿ. 2 ಸ್ಪೂನ್ ಸಿಯಾ ಸೀಡ್ಸ್ ಹಾಕ್ಬಿಟ್ಟು ನಾರ್ಮಲ್ ವಾಟರ್, ರೂಮ್ ಟೆಂಪರೇಚರ್ ವಾಟರ್ ಹಾಕ್ಬಿಟ್ಟು ನೆನೆಸಿದ್ದೀನಿ ಚೆನ್ನಾಗಿ. ಅದರಲ್ಲಿ ಹಾಗೆ ಸನ್ಫ್ಲವರ್ ಸೀಡ್ಸ್ ಒಂದು 10 ಹಾಕಿದ್ದೀನಿ. ಸನ್ಫ್ಲವರ್ ಸೀಡ್ಸ್ ಒಂದು 10, ಆಮೇಲೆ ದ್ರಾಕ್ಷಿ ಒಂದು 5, ಹಾಗೆ ಪಂಪ್ಕಿನ್ ಸೀಡ್ಸ್ ಒಂದು 10 ಹಾಕಿದ್ದೀನಿ ಇದರಲ್ಲಿ ಓಟ್ಸಲ್ಲಿ ಹಾಕ್ಬಿಟ್ಟು ನಾನಾದರೆ ನೀರು ಹಾಕಿ ನೆನೆಸ್ಕೊಂಡಿದ್ದೀನಿ. ಯಾಕೆಂದರೆ ವೆಯ್ಟ್ ಲಾಸ್ಗೋಸ್ಕರ ನೆನೆಸಿದ್ದೀನಿ, ಅದಕ್ಕೆ ಮಿಲ್ಕ್ ಬೇಡ ಅಂತ ನೀರು ಹಾಕಿ ನೆನೆಸ್ಕೊಂಡಿದ್ದೀನಿ. ಹಾಗೆ ಇದು ಒಂದು ಎಗ್ ತೊಗೊಂಡಿದ್ದೀನಿ, ಬಾಯ್ಲ್ ಎಗ್ಗು, ಚೆನ್ನಾಗಿ ಬಾಯ್ಲ್ ಮಾಡಿರೋ ಎಗ್ಗು. ಆಮೇಲೆ ಇದಿರುತ್ತಲ್ಲ ಕ್ಯಾರೆಟ್ ಪೀಸ್ ತಿಂದು ಬೇಜಾರಾಗ್ತಾ ಇದೆ, ಅದಕ್ಕೆ ಇವತ್ತು ತುರಿದುಬಿಟ್ಟು ತೊಗೊಂಡಿದ್ದೀನಿ. ಬೇಯಿಸಿಲ್ಲ, ಹಸಿ ಕ್ಯಾರೆಟು, ಸಿಪ್ಪೆ ತೆಗೆದುಬಿಟ್ಟು ತುರಿದುಬಿಟ್ಟು ತೊಗೊಂಡಿರೋ ಕ್ಯಾರೆಟ್ ಅದು. ಇದು ಒಂದು 50 ಗ್ರಾಮ್ ಕ್ಯಾರೆಟ್ ಇದೆ, ಒಂದು 50 ಗ್ರಾಮ್ ಓಟ್ಸ್ ಇದೆ. ಹಾಗೆ ಕ್ಯಾರೆಟು, ಓಟ್ಸು, ಒಂದು ಎಗ್ಗು ತಿಂದಾದಮೇಲೆ 2 ಅವರ್ಸ್ ಬಿಟ್ಬಿಟ್ಟು ಒಂದು 4 ಗ್ಲಾಸ್ ನೀರು ಕುಡಿದೆ. 4 ಗ್ಲಾಸ್ ಕುಡ್ದಾದ್ಮೇಲೆ ಒಂದು ಹಾಫ್ ಆನ್ ಅವರ್ ಬಿಟ್ಬಿಟ್ಟು ಈ ಥರ ವಾಮು, ಸೋಂಪು, ಜೀರಾ ವಾಟರ್ನ ಈ ಥರ ಬಿಸಿ ಮಾಡಿಕೊಂಡು ಬಿಸಿ ವಾಮ್ ವಾಟರ್ನ ಸ್ವಲ್ಪ ಕೋಲ್ಡ್ ಇದ್ದಾಗ ಕುಡಿದು ಬಿಟ್ಟಿದ್ದೀನಿ. ಮಧ್ಯಾಹ್ನ ಲಂಚಿಗೆ ಏನು ತೊಗೊಂಡಿದ್ದೀನಿ ಅಂತಂದರೆ ಒಂದು ಚಪಾತಿ, 100 ಗ್ರಾಮ್ ಹಿಟ್ಟಲಿಂದ ಒಂದು ಚಪಾತಿ ಮಾಡ್ಕೊಂಡಿದ್ದೀನಿ. ಫುಲ್ ಥಾಲಿನ ತೋರಿಸ್ತೀನಿ ನಾನು ನಿಮಗೆ. 100 ಗ್ರಾಮ್ ಹಿಟ್ಟಲಿಂದ ಒಂದು ಚಪಾತಿ ಮಾಡ್ಕೊಂಡಿದ್ದೀನಿ. ಹಾಗೆ ಈ ಕಡೆ ರಾಜ್ಮಾ ಶೀಟ್ಸ್ ತೊಗೊಂಡಿದ್ದೀನಿ, 20 ಗ್ರಾಮ್ಲಿಂದ 30 ಗ್ರಾಮ್ ಅಷ್ಟು. ಹಾಗೆ ಎಗ್ ತೊಗೊಂಡಿದ್ದೀನಿ 2. ಆಮೇಲೆ ಬಾಯ್ಲ್ ಆಲೂಗಡ್ಡೆ ತೊಗೊಂಡಿದ್ದೀನಿ ಒಂದು 30 ಗ್ರಾಮ್ ಇರುತ್ತಷ್ಟೇ. ಈ ಕಡೆ ಗೋರೆಕಾಯಿ ಇದೆಯಲ್ಲ, ಅದೊಂದು 40 ಗ್ರಾಮ್ ಇರುತ್ತೆ ಗೋರೆಕಾಯಿ. ಬೇಯಿಸ್ಬಿಟ್ಟು ಒಂದೇ ಒಂದು ಸ್ಪೂನ್ ಆಯಿಲ್ ಹಾಕಿ ಉಪ್ಪು ಖಾರ ಹಾಕಿ ಬಿಸಿ ಮಾಡಿರೋದಷ್ಟೇ, ಜಾಸ್ತಿ ಆಯಿಲ್ ಯೂಸ್ ಮಾಡಿಲ್ಲ. ಆಮೇಲೆ ಈ ಕಡೆ ಇದೆಯಲ್ಲ, ಇದು ಸೊಪ್ಪು ಸಾರು, ಪಾಲಕ್ಕು ಕಡಲೆಬೇಳೆ ಹಾಕ್ಬಿಟ್ಟು ಹೆಲ್ದಿಯಾಗಿ ಮಾಡಿರೋ ಸೊಪ್ಪು ಸಾರು ಇದು. ಇಷ್ಟು ತೊಗೊಂಡಿದ್ದೀನಿ ಲಂಚಿಗೆ. ಇಷ್ಟು ತಿಂದಾದಮೇಲೆ 2 ಚಪಾತಿ ತೊಗೊಂಡಿದ್ದೀನಿ. ಆದರೆ ನಾನು ತಿನ್ನುವಾಗ ನನಗೆ 2 ತಿನ್ನೋಕ್ಕಾಗಲಿಲ್ಲ, ಒಂದೇ ತಿಂದಿದ್ದೀನಿ. ಏಕೆಂದರೆ ನನಗೆ ಫುಲ್ ಅನಿಸ್ಬಿಡ್ತು, ನನಗೆ ಜಾಸ್ತಿ ತಿನ್ನೋಕ್ಕಾಗಲಿಲ್ಲ. ಒಂದೇ ಚಪಾತಿ ತಿಂದುಬಿಟ್ಟು ಈ ವೆಜಿಟೇಬಲ್ಸ್ ಎಲ್ಲ ಜಾಸ್ತಿ ತೊಗೊಂಡಿದ್ದೀನಲ್ವ, ಅದಕ್ಕೆ ಚಪಾತಿ 2 ತಿನ್ನೋಕ್ಕಾಗಲಿಲ್ಲ. ಒಂದೇ ಚಪಾತಿ ತಿಂದ್ಕೊಂಡು ಈ ಸೊಪ್ಪುಗಳು, ತರಕಾರಿಗಳೆಲ್ಲ ತಿನ್ಕೊಂಡಿದ್ದೀನಿ. ತಿನ್ಕೊಂಡಾದಮೇಲೆ ರಾತ್ರಿಗೆ 1 ಗ್ಲಾಸ್ ಮಜ್ಜಿಗೆ ಕುಡ್ದಿದ್ದೀನಿ. ಮುಗಿದೋಯ್ತು 3rd ಡೇ.